ರಕ್ಷಾಳ ಎಂಗೇಜ್ಮೆಂಟ್ಗೆ ಎಲ್ಲಾ ಕೆಲಸಗಳನ್ನ ತಾನೇ ಮಾಡಿ ಖುಷಿಯಾಗಿದ್ದ ವಿದ್ಯಾ ಗಂಡಿಗೆ ಅಂತ ತಂದಿದ್ದ ಆರ್ತಿ ತಟ್ಟೆ ಬೀಳಿಸಿ ಬಿಡ್ತಾಳೆ. ಸವಿತಾ ಮಾಡಿದ ಪ್ಲಾನ್ಗೆ ಪಾಪ ವಿದ್ಯಾ ಅವಮಾನ ಅನುಭವಿಸುತ್ತಾಳೆ. ಮನೆ ಕೆಲ್ಸದವಳ ಅವಳನ್ನ ಎಲ್ಲಿಟ್ಕೋಬೇಕು ಅಲ್ಲಿಡ್ಬೇಕು. ಆಗಿದ್ದೆಲ್ಲ ಮರೆತು ನಿಶ್ಚಿತಾರ್ಥ ಮುಂದುವರ್ಸೋಣ ಅನ್ಕೊಂಡ ಗಂಡಿನ ಕಡೆಯವರಿಗೆ ಇನ್ನೊಂದು ಆಘಾತ ಕಾದಿತ್ತು. ಆಗ್ತಿಲ್ಲ, ಇನ್ನೂ ನಿಶ್ಚಿತಾರ್ಥ ಆಗಲ್ಲ. ಉಂಗುರ ತೊಡಿಸೋದೆಲ್ಲ ಬರೀ ತೋರ್ಪಡಿಕೆ. ಈಗಾಗ್ಲೇ ನಮ್ಮ ಸಂಪ್ರದಾಯದ ಪ್ರಕಾರ ಎಂಗೇಜ್ಮೆಂಟ್ ಆಗಿದೆ ಅಂದಾಗ ನಿಶ್ಚಿತಾರ್ಥ ನಿಂತು ಹೋಯ್ತು ಅಂತ ಖುಷಿಯಾಗಿದ್ದ ರಕ್ಷಾಳಿಗೆ ಆಘಾತವಾಗುತ್ತೆ. ಪ್ರಭಾವತಿಯ ಬಲವಂತದಿಂದ 3 ದಿನ ಬಿಟ್ಟು ಸಿಕ್ಕ ಒಳ್ಳೆಯ ಮುಹೂರ್ತಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟಾಗ ರಕ್ಷಾಳಿಗೆ ಭಯ ಶುರುವಾಗುತ್ತದೆ. ರಾಜಸ್ಥಾನ್ ಮೂಲದವರಾದ ಗಂಡಿನ ಕಡೆಯವರು ತಮ್ಮ ಸಂಪ್ರದಾಯದಂತೆ ಮದುವೆ ಸಮಯದಲ್ಲಿ ಮದುಮಗಳು ಹಾಕಿಕೊಳ್ಳಬೇಕಿರೋ ಚುನರಿಯ ಜವಾಬ್ದಾರಿ ವಿದ್ಯಾ ಕೈಗಳಿಗೆ ಬರುವ ಹಾಗಾಗುತ್ತದೆ. ಈಗ ಮುಂದೆ ನಮ್ಮ ಅರುಂಧತಿ ಮಗ ವಿನಾಯಕದ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಮಗಳಿಗೆ ಆ ವಿನಾಯಕನ? ನಮಗೂ ಅವ್ರಿಗೂ ಏನ್ ಸಮ? ಏನಮ್ಮ ಪ್ರಭಾ ನೀನು ಹಾಗಂತ ಇದೆಯಾ? ಅವನೇ ಅಂತಾನೆ ಇವಾಗ ನಮ್ಮ ಬಿಸ್ನೆಸ್ ನೋಡ್ಕೊತಾ ಇರೋದು. ಅವನ ಕೈ ಬಿಸ್ನೆಸ್ ಹೋದ್ಮೇಲೆ ನೋಡು ಎಷ್ಟೊಂದು ಡೆವಲಪ್ ಆಗಿದೆ ನಮ್ಮ ಬಿಸ್ನೆಸ್. ಅವನೇ ನಮ್ಮ ಮನೆತನಕ್ಕೆ ಮುಂದಿನ ಯಜಮಾನ ಆಗೋನು. ಸಾಕ್ ಸುಮ್ನಿರಿ, ಏನೇನೋ ಮಾತಾಡ್ಬೇಡಿ. ಈ ಮನೆ ಯಜಮಾನ ಆಗೋ ಯೋಗ್ಯತೆ ಅವನಿಗಿಲ್ಲ. ಪ್ರಭಾ ಏನ್ ಮಾತಾಡ್ತಿದ್ಯಾ ನೀನು? ಅವನನ್ನೇನು ಅನ್ಬೇಡ. ವಿನಾಯಕನಿಂದ ಬಿಸ್ನೆಸ್ ಇಂಪ್ರೂವ್ ಆಗಿರೋದು ನಿನಗೂ ಗೊತ್ತಿದೆ. ಅದು ನೀವ್ ಹಾಕಿರೋ ಭಿಕ್ಷೆ. ನೀವ್ ಬಿಸ್ನೆಸ್ ನೋಡ್ಕೊಳ್ಳುವಾಗ್ಲೂ ಚೆನ್ನಾಗಿ ನಡೀತಾ ಇತ್ತು. ನಿಮಗ್ ಆರೋಗ್ಯ ಕೆಡ್ತು, ಅವನಿಗೆ ಬಿಟ್ಕೊಡು. ಇಲ್ಲ ಅಂದ್ರೆ ಆ ವಿನಾಯಕನ್ಗೆ ಯಾರು ಕೆಲಸ ಕೊಡ್ತಾರೆ? ವಿನಾಯಕನ್ಗೆ ಇನ್ನೂ ಅವ್ರ ಅಮ್ಮನ್ ಸೆರ್ಗೆ ಹಿಡ್ಕೊಂಡು ಓಡಾಡೋ ಬುದ್ಧಿ. ನಾವಿಲ್ದೆ ಹೋಗಿದ್ದಿದ್ರೆ ಅರುಂಧತಿ ವಿನಾಯಕನ್ ಜೀವನ ಏನಾಗ್ತಿತ್ತು ಗೊತ್ತಲ್ವಾ? ಬೀದಿಲ್ ಬಿದ್ದಿರೋಳು. ಗಂಡ ಇಲ್ದೇ ಇರೋಳ್ನ ಮನೇಲಿ ಇಟ್ಕೊಂಡು ಒಳ್ಳೆ ಮನ್ಸು ತೋರಿಸಿರೋರು ನಾವು. ಪ್ರಭಾ ಹಾಗೆಲ್ಲ ಮಾತಾಡ್ಬೇಡ. ಅವಳು ಬೇರೆ ಯಾರೋ ಅಲ್ಲ, ನನ್ನ ಒಡ ಹುಟ್ಟಿದ ತಂಗಿ. ಮದ್ವೆ ಮಾಡ್ಕೊಂಡ್ಮೇಲೆ ಹೆಣ್ಮಕ್ಳು ಇರ್ಬೇಕಾಗಿರೋದು ತವ್ರ ಮನೇಲಲ್ಲ. ಅರುಂಧತಿ ಸವಿತಾ ಇಬ್ರು ಇಲ್ಲೇ ಇದ್ದಾರೆ. ಆ ವಿನಾಯಕನ್ ಕೊಟ್ಟು ನನ್ನ ಮಗಳನ್ನ ಮದ್ವೆ ಮಾಡ್ಬೇಕು ಅಂತಾರಲ್ಲ, ಏನಾದ್ರೂ ಅರ್ಥ ಇದೆಯಾ? ಹೋಗ್ಲಿ ಬಿಡಮ್ಮ, ಈಗ ಎಂಗೇಜ್ಮೆಂಟ್ ಎಲ್ಲ ಮುಗಿದೋಗಿದೆ. ಈಗ ಚೆನ್ನಾಗಿ ಏನ್ ಮಾಡಕ್ಕಾಗುತ್ತೆ? ನಾವೇ ಮಾತಾಡ್ಬಾರ್ದಾಗಿತ್ತು. ದಯವಿಟ್ಟು ನಿನ್ ಮಾತು ತಿಳಿಸ್ಬಿಡು. ಅರುಂಧತಿಗೆ ಏನಾದ್ರೂ ಈ ಮಾತು ಕೇಳಿಸ್ಕೊಡ್ಲು ಅಂದ್ರೆ ತುಂಬಾ ನೊಂದ್ಕೊಳ್ತಾಳೆ. ನಾನೇನಾದ್ರೂ ಸತ್ಯ ಹೇಳಿದ್ರೆ ಎಲ್ರಿಗೂ ಹೀಗೆ ಅನ್ಸೋದು. ಸ್ಟ್ಯಾಚು ನೋಡು, ನಾನ್ ನಿನ್ ಕಣ್ಣೀರ್ಗೂ ಸೇರಿಸಿ ಸ್ಟ್ಯಾಚು ಹೇಳ್ದೆ. ನಿನ್ ಕಣ್ಣೀರ್ ನನ್ ಮಾತೇ ಕೇಳ್ತಿಲ್ಲ, ಬಿದ್ದೋಯ್ತು. ಏನಾಯ್ತಾರು? ಯಾಕೆ ಅಳ್ತಾ ಇದ್ಯಾ? ಓ, ಸ್ಟ್ಯಾಚು ಹೇಳಿದ್ದೀನಿ ಅಂತ ಮಾತಾಡ್ತಿಲ್ವಾ? ರಿಲೀಸ್. ಇದು ಸರಾಸರಿ ಮೋಸಾರು. ನನ್ ರಿಲೀಸ್ ಹೇಳಾದ್ಮೇಲೂ ನೀನ್ ಉತ್ತರನೇ ಕೊಡ್ತಾ ಇಲ್ಲ. ಏನಾಯ್ತಾರು? ಸಿಹಿ ತಿಂದ್ರೆ ಮನ್ಸಲ್ಲಿರೋ ನೋವೆಲ್ಲ ಕರಗೋಗುತ್ತಂತೆ. ಹಾಗಂತ ನನ್ಗೆ ಯಾರೋ ಹೇಳಿದ್ರು. ಅವ್ರ ಹೆಸರೇನ್ ಗೊತ್ತಾ? ಅರುಂಧತಿ ಅಂತ. ಹೇಳಿ ಆ ಮಾಡು. ಅರು ಮನ್ಸು ಒಂಥರ ಪ್ರೆಷರ್ ಕುಕ್ಕರ್ ತರ. ನೋವನ್ನ ಒಳಗಡೆನೆ ಇಟ್ಕೊಂಡಿದ್ರೆ
ಡುಸ ಅಂತ ಕೂಗ್ಬಿಡುತ್ತೆ. ಅದಕ್ಕೆ ಟಪ ಟಪ ಅಂತ ಎಲ್ಲ ಹೊರಗೆ ಹಾಕ್ಬಿಡು. ಬೇಕಿದ್ರೆ ನಾನು ಕಿವಿ ಮುಚ್ಕೊಳ್ತೀನಿ, ಆದ್ರೂ ನೀನ್ ಹೇಳು. ಏನಿಲ್ವೇ, ನನ್ನ ಜೀವನ ಖಾಲಿ ಅನಿಸ್ಬಿಡ್ತು. ನನ್ನ ಮಗ ವಿನಾಯಕ ನೆನ್ಪಾದ. ಅಯ್ಯೋ ಪ್ರಾಮಿಸ್, ಕೈ ಜಾರ್ತು. ಇದು ಮಗ ವಿನಾಯಕನ್ ವಿಷಯ ಬಂದಿದ್ದಕ್ಕಲ್ಲ. ನೀನ್ ಈ ಮರಳು ಮಾತಿಂದ ಎಲ್ಲಾನು ಮರೆಸ್ಬಿಡ್ತೀಯ ಅಲ್ಲ. ನೋವೇನ್ ಮರ್ಸೋ ಶಕ್ತಿ ಇದೆ ಕಣೆ ನಿಂಗೆ. ಅದು ಮಗನ್ ನೆನ್ಪಾದ್ರೆ ಏನ್ ಮಾಡ್ಬೇಕು ಹೇಳು? ತಕ ತಕ ಅಂತ ಫೋನ್ ತಗೊಂಡು ರಪಸ್ ಅಂತ ಡಯಲ್ ಮಾಡಿ ಪಟ ಪಟ ಅಂತ ಮಾತಾಡ್ಬೇಕು. ಬಾಬಾ ಬಾಬಾ ಬಾಬಾ. ನಮಗೆ ಬೇಕಾಗಿರೋದು ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಕ್ವಾಲಿಟಿ ನೀವು ಕೊಡೋದಾದರೆ ಡೈಮಂಡ್ ನಿಮ್ಮ ಹತ್ರ ಇಂಪೋರ್ಟ್ ಮಾಡ್ತೀನಿ. ನಮಗೆ GIA ಸರ್ಟಿಫೈಡ್ ಡೈಮಂಡ್ಸೇ ಬೇಕು. ಅರು, ಅಮ್ಮನ್ ತರ ಮಾತಾಡು, ಅಳ್ಮುಂಜಿ ತರ ಮಾತಾಡ್ಬೇಡ. ಆ ಸೋಪ್ ಇಷ್ಟ ಸರಿ ಇಲ್ಲ. ನಿಮಗೆ ಬೇಕು ಅಂದ್ರೆ 2 ನಿಮಿಷ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ, ದೆನ್ ವಿಲ್ ಫೈನಲೈಸ್. ವಾಟ್ಸ್ ದಿ ಇಶ್ಯೂ? ಹೊರಟ್ಬಿಟ್ರಲ್ಲ ಸರ್, ಈ ಡೀಲ್ ಆಗೋದು ನಮಗೆ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಲ್ವಾ? ಅದು ಹಾಗಲ್ಲ, ಅವ್ರ ತಾಯಿ ಫೋನ್ ಬಂದಿರಬೇಕು, ಅದಕ್ಕೆ ಹೋಗಿದ್ದಾರೆ. ಅರು, ನಿನ್ ಫೋನ್. ಅಯ್ಯೋ, ಆ ಸೋಪ್ ಎಷ್ಟು ಫೋನ್ ಅಂತ ಗೊತ್ತಾಗ್ಲೇ ಇಲ್ಲ. ಯಾರು ಅಲ್ಲಿ? ಅರು, ಅಯ್ಯೋ ಒಂದ್ 2 ನಿಮಿಷ ಇರಪ್ಪ ಸೋಪಿಷ್ಟ. ನಿಮ್ಮಮ್ಮ ಬಂದು ಫೋನ್ ತಗೋತಾರೆ. ಕಿವಿಗೆ ಕರ ಕರ ಅಂತಿದೆ ಶಬ್ದ. ಫೋನ್ ಕಟ್ ಮಾಡ್ಬಾರ್ದಾ? ಸೋಪಿಷ್ಟ ಗುಬ್ಬ ಆಗ್ಬಿಟ್ಟಿದ್ದಾನೆ. ಪಟ ಪಟ ಅಂತ ನನ್ ಮಾತು ಕೇಳ್ಬಿಟ್ಟ. ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ಬಿಟ್ಟ. ಅರು ಅರು, ಏನೇ ಅದು? ಅಯ್ಯೋ, ನನ್ ಮಗನ್ ಫೋನ್ ಬರ್ತಾ ಇದೆ, ಕೈ ಹಿಡ್ಕೊಂಡು ಏನೇ ಮಾಡ್ತಿದ್ಯಾ? ರಿಸೀವ್ ಮಾಡ್ಬಾರ್ದಾ? ಜಿಡ್ಲೆ ಕೈ ಹಿಡ್ಕೊಂಡಂಗಾಗಿದೆ, ತಗೋಬಾರ್ದಾ? ವಿನಾಯಕ, ಹುಷಾರಾಗಿದ್ಯೇನೋ? ಅದು ನೀನ್ ಆಫೀಸ್ ಮೀಟಿಂಗ್ ಅಲ್ಲಿ ಇರ್ತೀಯ ಅಂತ ನಾನೇ ಫೋನ್ ಕಟ್ ಮಾಡ್ಬಿಟ್ಟು ಆಡ್ಕೊಂಡಿಲ್ಲ. ನೀನ್ ಅದಕ್ಕೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡ. ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಮ್ಮ? ಚೆನ್ನಾಗಾಯ್ತು ಕಣ. 3 ದಿನದಲ್ಲಿ ರಕ್ಷನ್ಗೆ ಮುಹೂರ್ತ ಸಿಕ್ಕಿದೆ. 3 ದಿನದಲ್ಲಿ ಮದ್ವೆನೂ ಮುಗ್ದೋಗ್ಬಿಡುತ್ತೆ. ಓ ಡ್ಯಾಮ್. ಐ ಮೀನ್, ಓ ವಾವ್ ಅಂದೆ. ಅದೇನಿಷ್ಟು ಬೇಗ? ರಕ್ಷನ್ ಪ್ಯಾಕ್ ಮಾಡಿ US ಕಳ್ಸಕ್ಕ
ನಿನಗೆ ರಕ್ಷನ್ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ದು ನೀನ್ ಯಾವಾಗ ಇಲ್ಲಿಗೆ ಬರ್ತೀಯ ಅಂತ ಕೇಳೋದಕ್ಕೆ. ಅದು ಮೀಟಿಂಗ್ ಇನ್ನೂ ಮುಗ್ದಿಲ್ಲ, ಬರೋದಿನ್ನು 3 days ಆಗ್ಬೋದು. ಸಾರಿ, ಮದುವೆಗಳಲ್ಲಿ ಇರೋಕ್ಕಾಗಲ್ಲಮ್ಮ. ನಿಮ್ ಮಾವ ನಿನ್ನ ಕೇಳ್ತಾ ಇದ್ರು ಕಣೋ, ಇವತ್ ನೀನ್ ಫಂಕ್ಷನ್ ಅಲ್ಲಿ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು. ಮೀಟಿಂಗ್ ಬಿಟ್ಟು ಬರೋದಕ್ಕೆ ಹೇಳು ಅಂದಿದ್ದಾರೆ. ಸರಿ ಕಣೋ, ಬೇಗ ಮೀಟಿಂಗ್ ಮುಗಿಸ್ಕೊಂಡು ಬರೋದಕ್ಕೆ ಟ್ರೈ ಮಾಡು. ಸರಿ. ನೀನ್ ಚೆನ್ನಾಗಿದ್ಯಾ? ಅದು ವಿನಾಯಕ, ಅದು ಇವತ್ತು ಏನಿಲ್ಲ ಕಣೋ ವಿನಾಯಕ, ನಾನ್ ಚೆನ್ನಾಗಿದ್ದೀನಿ ಕಣೋ. ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ. ನೀನು ಮೀಟಿಂಗ್ ಅಲ್ಲಿ ಇರ್ತಿ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಕಟ್ ಮಾಡಿದೆ. ಆಮೇಲೆ ನಾನು ಫೋನ್ ಮಾಡ್ತೀನಿ, ಸರಿನಾ? ಸರಿಮಾ. ವಿದ್ಯಾ, ತುಂಬಾ ಖುಷಿ ಆಯ್ತು ಕಣೆ ವಿನಾಯಕನ್ ಜೊತೆ ಮಾತಾಡಿ. ಆದ್ರೆ ಅವನು ಮದ್ವೆಗೆ ಬರಲ್ಲಂತೆ ನೋಡು. ಮೀಟಿಂಗ್ ಮುಗಿಸ್ಕೊಂಡ್ ಬರೋದು ಇನ್ನು 3 ದಿನ ಆಗತ್ತಂತೆ. ಅರು, ನೀನ್ ಹಾಗ ಅನ್ಕೊಂಡಿದ್ರೆ ಅದ್ ನಿನ್ ತಪ್ಪು. ನಿನ್ ಮಗ ವಿನಾಯಕ ಗ್ಯಾಪ್ ಅಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನೀನ್ ಕೊಟ್ಟ ಆ ಗ್ಯಾಪ್ ಇದೆಯಲ್ಲ, ಅಲ್ಲೇನೋ ಮಿಜಿ ಮಿಜಿ ಅನ್ಸುತ್ತೆ ನಿನ್ ಮಗ ವಿನಾಯಕನ್ಗೆ. ನಾಳೆ ಬೆಳಿಗ್ಗೆ 11 ಗಂಟೆ ಡಾನ್ ಡಾನ್ ಅಂತ ಹೊಡೆಯೋದ್ರಲ್ಲಿ ನಿನ್ ಮಗ ಇಲ್ಲಿರ್ತಾನೆ. ಅಯ್ಯೋ ವಿದ್ಯಾ, ನೀನು ನನ್ ಸಮಾಧಾನಕ್ಕೆ ಏನೇನೋ ಹೇಳ್ತಾ ಇದ್ಯಾ. ನನ್ ಮಗನಿಗೆ ಕೆಲ್ಸ ಇದೆ, ಅವನ್ ಇಲ್ಲಿಗೆ ಬರೋದಕ್ಕೆ ಇನ್ನು 3 ದಿನ ಆಗತ್ತೆ. ಅವರು ನಿನ್ ಮಗ ಸೋಪಿಷ್ಟನಿಗೆ ನೀನ್ ಹೇಳ್ದಿರೋ ಪಿಸ ಪಿಸ ಅನ್ನೋ ಮನ್ಸಿನ ಮಾತು ಅರ್ಥ ಆಗಿರುತ್ತೆ. ನಾಳೆ ಬೆಳಿಗ್ಗೆ ಸೋಪಿಷ್ಟ ಬರೋದು ಗ್ಯಾರಂಟಿ. ಸಾರಿ, ವಿನೋ ಅವ್ರು ಹೊರಟ್ಬಿಟ್ಟಿದ್ದಾರೆ. ನಾನೇನೋ ಮಾಡ್ಲಿ ಈಗ, ನನಗ್ ನೀನೇ ಬೇಕು. ನಿನ್ನ ಮನ್ಸಲ್ ಪ್ರೀತಿ ಇನ್ ಯಾವನೂ ನನ್ ಮದ್ವೆ ಆಗಲ್ಲ. ನಿನ್ನ ಹತ್ರ ಹೇಳ್ಕೊಳಕ್ಕೆ ನನಗ್ ಟೈಮೇ ಸಿಕ್ಕಿಲ್ಲ. ನೀ ನನ್ ಪ್ರೀತಿನ ಒಪ್ಕೋತೀಯೋ ಅಲ್ವೋ ಅದು ನನಗ್ ಗೊತ್ತಿಲ್ಲ. ನಿನಗ್ ಹೇಳಿ ಮನೇಲಿ ಬೊಕ್ಸೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ಮದ್ವೆನೇ ಫಿಕ್ಸ್ ಆಗೋಗಿದೆ. ಮದ್ವೆನ ಹೇಗ್ ತಡೆಯೋದು? ಓ ನೋ, ಡ್ಯಾಮ್ ಕನ್ಫ್ಯೂಷನ್. ಅಯ್ಯೋ ನನ್ನ ಮಗನೇ, ಮೊದ್ಲೇ ನೀನ್ ಮುಸುಡಿ ಕಳ್ಳನ್ ತರ ಇದೆ. ಹೀಗೆ ಕತ್ತು ನೋಡ್ತಾ ಇದ್ರೆ ಆಗೋ ಕೆಲ್ಸನೂ ಆಗಲ್ಲ ಅಷ್ಟೇ. ನನ್ ಗಂಡನ ಮೇಲೆ ಆಣೆ. ಅದೆಲ್ಲ ಬಿಡು, ಒಂದು ಗುಡ್ ನ್ಯೂಸ್ ಇದೆ, ಆಮೇಲೆ ಒಂದು ಸ್ಯಾಡ್ ನ್ಯೂಸ್ ಇದೆ. ಏನ್ ಬೊಬ್ಳು? ರಕ್ಷಾಗೆ ಈ ಮದ್ವೆ ಇಷ್ಟ ಇಲ್ವಂತೆ. ಹೌದಾ? ಅಷ್ಟ್ ದೊಡ್ಡದಾಗಿ ಬಾಯ್ ಬಿಡ್ಬೇಡ, ಇನ್ನ ಸ್ಯಾಡ್ ನ್ಯೂಸ್ ಹೇಳಿಲ್ಲ ನಂಗೆ. ರಕ್ಷಾ ಬೇರೆ ಯಾರನ್ನ ಲವ್ ಮಾಡ್ತಿದ್ದಾಳೆ. ಅಯ್ಯೋ ನೋಡು, ನೀನು ನಿಮ್ಮ ಮಕ್ಕಳ ತರ ಟೆನ್ಷನ್ ಕೊಡ್ಬೇಡ. ಈ ಮೂರನೇವ್ನು ಯಾರು? ಅದನ್ನೇ ನೋಡ್ತಿದ್ದೆ, ಅಷ್ಟರಲ್ಲಿ ಲಾರ್ಡ್ ಶಿವ ವರ್ಷಿಪ್ ಅಲ್ಲಿ ಬೇರೆ ಬಂದಂಗ್ ಬಂದ್ಬಿಟ್ಟೆ. ರಕ್ಷಾ, ಇಲ್ಲೇನೆ ಮಾಡ್ತಿದ್ಯಾ? ಬಾ ಊಟಕ್ಕೆ. ನಾ ಬರಲ್ಲ, ವಿದ್ಯಾ ನಂಗಿಲ್ಲ ತಂದ್ಕೊಡ್ತಾಳೆ. ಓ ಹೌದಾ? ರಕ್ಷಾ, ನೀನು ಯಾರ ಜೊತೆನೂ ಮಾತಾಡ್ತಿದ್ಯಾ? ಇಲ್ವಲ್ಲ. ಓ ಹೌದಾ? ರಕ್ಷಾ, ನಿನ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತು ಕಣೆ. ನಿನಗ್ ತಂದಿದೀವಲ್ಲ ನೆಕ್ಲೆಸ್, ಅದು ಎಷ್ಟು ಚೆನ್ನಾಗಿದೆ ಗೊತ್ತೇನೆ? ಅಯ್ಯೋ ಅಯ್ಯೋ ಅಯ್ಯೋ, ಅದೇ
ಈಗ ನಿನ್ ಕೈಯಲ್ಲಿ ಇದೆಯಲ್ಲ ಫೋಟೋ ಹಾಗೆ ಒಂದೇ ಒಂದ್ಸಲ ಅತ್ತೆ ಅಯ್ಯೋ ಅತ್ತೆ ಅತ್ತೆ ಇಸ್ಕೊಡಿ ಅತ್ತೆ ಓಡ್ಬೇಡಿ ಇಲ್ಲ ನಾನು ನೋಡಕ್ ನೋಡೋದು ಇಲ್ಲ ಅತ್ತೆ ವಿದ್ಯಾ ಫೋಟೋ ನಾನು ಕೊಡು ನನ್ ಕೊಡು ಇಲ್ಲ ವಿದ್ಯಾ ನಾನು ನೋಡ್ಬೇಕು ಕೊಡು ಸರಿ ಸರಿ ಕೊಡ್ತೀನಿ ನಿಮ್ಗ ನನ್ಗೆ ಪ್ಲೀಸ್ ರಕ್ಷನ್ಗೆ ಇಲ್ಲ ನಾನು ನೋಡ್ಬೇಕು ಇಲ್ಲ ಅತ್ತೆ ಅತ್ತೆ ಬಿಡು ಅತ್ತೆ ಕಾವ್ಯ ತಗೋ ಇದು ಅಯ್ಯೋ ಕಾವ್ಯ ಇಸ್ಕೋ ಕಾವ್ಯ ಕಾವ್ಯ ಫೋಟೋ ಕೊಡು ಪ್ಲೀಸ್ ಆಟ ಕಾವ್ಯ ಪ್ಲೀಸ್ ಓಡ್ಬಿಡ ಕಣೆ ಕಾವ್ಯ ಏನಿದು? ಕಾವ್ಯ ನನ್ ಫೋಟೋ ಕೊಡೆ ಫೋಟೋ ಕೊಟ್ರೆ ನಂಗೇನ್ ಕೊಡ್ತೀಯಾ ಪಾಸ್ತಾ ಟ್ರಿಕ್ ನನ್ ಫೋಟೋ ನಂಗ್ ಕೊಡಕ್ಕೆ ನಿಂಗ್ ಟ್ರೀ ಬೇರೆ ಕೊಡ್ಸ್ಬೇಕಾ ಕೊಡ್ಸಲ್ಲ ಕೊಡು ನನ್ ಫೋಟೋನ ಕೊಡಲ್ಲ ಕಾವ್ಯ ರಕ್ಷಾ ಆ ಫೋಟೋದಲ್ಲಿ ಇರೋದು ಯಾರು ಅಂತ ತೋರಿಸ್ಬಿಡು. ಸೈಲೆಂಟ್ ಆಗಿ ಕೇಳ್ತಾ ಇದೀನಿ, ಇಲ್ಲಾಂದ್ರೆ ವೈಲೆಂಟ್ ಆಗಿ ಆಗ್ಬಿಡ್ತೀನಿ. ಯಾವ ಫೋಟೋನು ಫೋಟೋ ಫೋಟೋ ಏನು ಫೋಟೋ ಫೋಟೋ ಅಂತ ಪಡ್ಕೋಚ ತಗೋ ಇದೆ ಆ ಫೋಟೋ ಬಿಡು ಈಗ ಕೊಟ್ಬಿಟ್ಟಿಯಾ ಅಷ್ಟು ಈಸಿಯಾಗಿ? ಆದ್ರೂ ಈ ವಿಲನ್ ಯಾರು? ರಕ್ಷಾ ರಕ್ಷಾ ವಿದ್ಯಾ ಏನಿದು ಮಕ್ಳ ಹಾಗೆ ಸ್ವಲ್ಪನೂ ಡೀಸೆನ್ಸಿ ಇಲ್ವಾ ನಿನಗೆ? ಕೈಯಲ್ಲೇನದು? ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡಿರು ಅಂದ್ರೆ ಅರ್ಥನೇ ಆಗಲ್ವಾ ನಿನಗೆ? ಈ ಮನೆ ಮಕ್ಳಾಗ ಆಡೋಕೆ ನಿನ್ ಜಾಗ ಯಾವ್ದು ಅಂತ ನಿನಗ್ ಗೊತ್ತಿರ್ಲಿ. ಕ್ಷಮಿಸಿ ಅದು ಅಮ್ಮ ಅಮ್ಮ ಅಲ್ಲ ಅಮ್ಮ ಅಲ್ಲ ಅಮ್ಮ ಅಲ್ಲ ಹಾಗ್ ನನ್ ಕರಿಬೇಡ ಅಂತ ನಿನಗ್ ಎಷ್ಟು ಸಲ ಹೇಳೋದು? ಈಗ ಅಳ್ತಾ ನಿಂತ್ಕೊಳ್ಬೇಡ, ಹೋಗ್ ಕೆಲ್ಸ ನೋಡು. ವಿಕಾರಿಗಳನ್ನ ತಂದು ಮನೇಲಿ ಸಾಕೋದು ನಮ್ ಕಾಲದಲ್ಲಿ ನಾವೇ ಕಲ್ ಹಾಕೊಂಡಂಗೆ. ಸಾರಿ ಅಕ್ಕ ನನ್ನಿಂದ ನೀನ್ ಬಯಸ್ಕೊಂಡೆ ಬೇಜಾರ್ ಮಾಡ್ಕೋಬೇಡ ಪ್ಲೀಸ್ ಅಳ್ಬೇಡ ನಾನು ಅಳಿತಿರ್ಲಿಲ್ಲ ನನ್ನ ಕಣ್ಣಲ್ಲಿ ಏನೋ ಬಿತ್ತು ವಿದ್ಯಾ ಅಳ್ತಿದ್ಯಾ ಸಮಾಧಾನ ಮಾಡ್ಕೊಮ್ಮ ಅರು ನಿನ್ನ ನೋಡಿದ್ರೆ ನಂಗೆ ಸಕ್ಕರೆ ತಿಂದಂಗೆ. ವಿದ್ಯಾ ಮೊದ್ಲೇ ಅದಕ್ಕೆ ಕೋಪ ಜಾಸ್ತಿ, ಅದು ಅಲ್ದೆ ಇದ್ದಕ್ಕಿದ್ದಾಗೆ ರಕ್ಷಣ್ ಮದುವೆ ಸೆಟ್ಲ್ ಆಯ್ತಲ್ವಾ, ಕೋಪದಲ್ಲಿ ಏನೋ ಅಂದಿರ್ತಾರೆ. ಯಾರಿಗೇನೇ ಅನ್ಲಿ ನೀನು ಈ ಮನೆ ಮಗಳು ಕಣೆ. ಅಮ್ಮ ಕೋಪದಲ್ಲಿ ಅಬಡದಬಡ ಅಂತಾರೆ, ಆದ್ರೆ ಅವ್ರ ಮನ್ಸಲ್ಲಿ ಏನೂ ಇರೋದಿಲ್ಲ. ತಪ್ಪೆಲ್ಲ ನಂದೆ, ನನ್ ಕೆಲ್ಸ ನಾನ್ ಮಾಡ್ಬೇಕಲ್ವಾ. ಅಯ್ಯೋ ಶಾಸ್ತ್ರಕ್ಕೆ ಬೇಕಾಗಿರೋ ರಕ್ಷಣ್ ಡ್ರೆಸ್ ಎಲ್ಲ ನಾನು ರೆಡಿ ಮಾಡ್ಬೇಕು. ನಾನು ಬರ್ತೀನಿ.
ದೊಡಮ್ಮ, ಪ್ರಭಾವತಿ ಅತ್ತೆ ವಿದ್ಯಾ ಅಕ್ಕಂಗೆ ಯಾವಾಗ್ಲೂ ಬೈತಾನೆ ಇರ್ತಾರೆ. ನಂಗೂ ಗೊತ್ತಿಲ್ಲ, ಆದ್ರೆ ವಿದ್ಯನ್ ತಾಳ್ಮೆ ಮುಂದೆ ಎಲ್ರೂ ಸೋಲ್ಲೇಬೇಕು. ಅವಳ ಮನ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ನುಂಗ್ಕೊಂಡು ತನ್ನ ಕೆಲ್ಸಕ್ಕೆ ತಾನು ನಿಂತು ಬಿಡ್ತಾಳೆ. ನಾನು ಹೇಳೋವರೆಗೂ ಆ ಫೋಟೋದಲ್ಲಿ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಆ ಫೋಟೋನ ಯಾರು ನೋಡ್ಬಾರ್ದು. ಆ ಫೋಟೋ ಬೇರೆ ಕಾಣಿಸ್ತಾ ಇಲ್ಲ. ಏನಿದೆ? ರಕ್ಷಾ, this is the photo you would think. ಅಲ್ವಾ ಡಾಲ್? ನೋಡು, ಯಾರಿಗೂ ಹೇಳ್ಬೇಡ. ನೋ ನೋ ನೋ, ನಾನು ಯಾರಿಗೂ ಹೇಳಲ್ಲಪ್ಪ. ನಮ್ಮಿಬ್ರದ್ದು ಇನ್ನ ಇವಾಗ ತಾನೇ ಶುರು ಆಗಿದೆ. ನಾವಿನ್ನ ಡುಯೆಟ್ ಆಡಿಲ್ಲ, ಇನ್ನ ಮೇನ್ ಡ್ಯಾನ್ಸ್ ಆಗಿಲ್ಲ. ಅಷ್ಟಲ್ಲಿ ಹೇಳ್ಬಿಟ್ಟು ನಾನು ಹೊಗೆ ಹಾಕ್ಸ್ಕೊಂಬಿಡ್ಲ? ನೋ ನೋ ನೋ, ನಾನು ಯಾರಿಗೂ ಹೇಳಲ್ಲ. ಪ್ಲೀಸ್ ಕಣೋ, ಇನ್ನೊಂದು ಲೈಫ್ ಪ್ರಶ್ನೆ. ನಂದೇನು ಸನ್ಯಾಸದ ಪ್ರಶ್ನೆ? ನಂದು ಲೈಫ್ ಪ್ರಶ್ನೆ ಅಲ್ವಾ ಡಾಲ್? ಆದ್ರೂ ಈ ಫೋಟೋಲಿ ಜೋಡಿ ಎಷ್ಟು ಚೆನ್ನಾಗಿದೆ. ವಾಚ್ ಇಟ್ ಒನ್ ಮೋರ್ ಟೈಮ್. ಯಾಕೆ ಡಾಲ್? ಗುಟ್ಟು ನಂಗೂ ಗೊತ್ತಾಗೋಯ್ತು ಅಂತನಾ? ಗುಟ್ಟು ಗೊತ್ತಾಗ್ಲಿಲ್ವಲ್ಲ ಅಂತ. ರಕ್ಷಾ, ಯೋ 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 ಯೋ, ನೀನು ನಿಶ್ಚಿತಾರ್ಥ ಆಗಿರೋಳು ಹೀಗೆಲ್ಲ ಹೊರಗಡೆ ತಿರ್ಗಾಡ್ಬಾರ್ದು. ನಡಿ ಹೊರಗೆ. ಹ್ಞೂ ಅಜ್ಜಿ, ಹೋಗ್ತೀನಿ. ಹೋಗ್ತೀನಿ ಅಂತ ಇದೆಯಲ್ವೇ? ಮದುವೆ ಇದೆ, ಆರೋಗ್ಯ ಚೆನ್ನಾಗಿಟ್ಕೊಂಡಿರ್ಬೇಕು ನೀನು. ಸರಿ ಹೋಗು. ನೀವ್ ಹೋಗಿ, ನಾ ಹೋಗ್ತೀನಿ. ಓ, ಏನ್ ಹುಡುಗಿಯರಪ್ಪ, ಒಂದು ಚೂರಾದ್ರೂ ಹೇಳಿ ಕೇಳಲ್ಲ. ನಮ್ ಕಾಲದಲ್ಲಿ ಇರ್ಲಿಲ್ಲ, ನಾವೆಲ್ಲ ಎಷ್ಟ್ ಚೆನ್ನಾಗಿದ್ವಿ. ಅಪ್ಪ, ಎಷ್ಟ್ ತಗ್ಗಿ ಬಗ್ಗಿ ನಡೆದ್ವಿ. ಏನ್ ಕಥೆ? ರಕ್ಷಾ,